ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಗೊಂದಲ, ಕಾಂಗ್ರೆಸ್ನ ರಾಜೇಗೌಡ ಅವರಿಗೆ ಮತ್ತೆ ದಕ್ಕಿದ ಶಾಸಕ ಸ್ಥಾನ. ಬಿಜೆಪಿ ಮತ್ತು ಚುನಾವಣಾ ಆಯೋಗಕ್ಕೆ ಮುಖಭಂಗ ಮತ್ತು ಚುನಾವಣಾ ಆಯೋಗಕ್ಕೆ ನೋಟಿಸ್ ಕೊಟ್ಟಂಥ ಸುಪ್ರೀಂ ಕೋರ್ಟ್. ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, 2023ರ ಚುನಾವಣೆ ಫಲಿತಾಂಶ ಬಂದ ನಂತರ ಕಾಂಗ್ರೆಸ್ ಯಾವ ಲೆವೆಲ್ಗೆ ಭರ್ಜರಿಯಾದ ಬಹುಮತವನ್ನು ಸಾಬೀತು ಮಾಡಿ ಭರ್ಜರಿಯಾಗಿ ಗೆದ್ದು ಸರಿಸುಮಾರು 136 MLA ಸೀಟನ್ನು ಗೆದ್ದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಆ ಗೆಲುವಿನ ಭರಾಟೆಯಲ್ಲಿ, ಆ ಒಂದು ಗ್ಯಾರಂಟಿಗಳ ಒಂದು ಭರಾಟೆಯಲ್ಲಿ ಕೆಲವೊಬ್ಬರು 200 ಮತ, 10 ಮತ, 16 ಮತ, 150 ಮತ, ಹೀಗೆ ಮತಗಳ ಕಡಿಮೆ ಪ್ರಮಾಣದ ಮೊದಲು ಕೂಡ ಗೆದ್ದು ಬೇಕಿದ್ರು. ಅಂಥದ್ದೇ ಒಂದು ಹಂತವಾಗಿ ಶೃಂಗೇರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ರಾಜೇಗೌಡ ಅವರು ಬಿಜೆಪಿಯ ಜೀವರಾಜ್ ಅವರ ವಿರುದ್ಧ 201 ಮತಗಳ ಅಂತರದಿಂದ ಗೆದ್ದು ಬೇಗಿದ್ರು. ಜೊತೆಗೆ ಅವರು MLA ಆಗಿ ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡಿದರು. ಆದರೆ ಎಲ್ಲೋ ಒಂದು ಕಡೆ ಬಿಜೆಪಿಯ ಜೀವರಾಜ್ ಅವರಿಗಿಲ್ಲ, ಎಲ್ಲೋ ಒಂದು ಹೆಚ್ಚು ಕಡಿಮೆ ಆಗಿದೆ. ಇದನ್ನು ಮತ್ತೆ ಮರು ಎಣಿಕೆ ಮಾಡಬೇಕು, ಅಂಚೆ ಮತದಲ್ಲಿ ಸ್ವಲ್ಪ ಗೊಂದಲ ಕಂಡಂಗೆ ಆಗ್ತಿದೆ, ನನಗೆ ಸಮಾಧಾನ ಆಗ್ತಿಲ್ಲ ಎನ್ನುವಂಥ ಮಾತನ್ನು ಕೇಳಿ ಹೈಕೋರ್ಟ್ಗೆ ಮೊರೆ ಹೋಗಿದ್ದರು. ಸರಿಸುಮಾರು 2.5 ವರ್ಷದ ನಂತರ ಹೈಕೋರ್ಟ್ ಕೂಡ ಅಂಚೆ ಮತಗಳ ಮರು ಎಣಿಕೆಗೆ ಅವಕಾಶವನ್ನು ಕೊಟ್ಟಿತ್ತು. ಜೊತೆಗೆ ಆ ಅಂಚೆ ಮತಗಳ ಒಂದು ಎಣಿಕೆಯಾದಾಗ ಅಲ್ಲಿ ಜೀವರಾಜ್ ಅವರು ರಾಜೇಗೌಡ ಅವರ ವಿರುದ್ಧ ಬರೋಬ್ಬರಿ 52 ಮತಗಳಿಂದ ಗೆದ್ದು ಬೇಗಿದ್ರು. ಮತ್ತು ಅದಾದ ನಂತರ ವಿಧಾನಸೌಧಕ್ಕೆ ಹೋಗಿ ಸ್ಪೀಕರ್ ಖಾದರ್ ಅವರ ಜೊತೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಮತ್ತು ಇನ್ನುಳಿದ 2 ವರ್ಷಕ್ಕೆ ತಾನು MLA ಎನ್ನುವಂಥ ಹೆಮ್ಮೆಯಿಂದ ಊರಿಗೆ ಕೂಡ ಹೋಗಿದ್ದರು. ಆದರೆ ಊರಿಗೆ ಹೋದ ಕೆಲವೇ ದಿನಗಳಲ್ಲಿ ರಾಜೇಗೌಡ ಅವರು ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಇಲ್ಲ, ಹೈಕೋರ್ಟ್ ನೀಡಿದ ತೀರ್ಪನ್ನು ನೀವು ತಡೆ ಹಿಡಿಬೇಕು, ಇಲ್ಲಿ ಸಮಸ್ಯೆ ಆಗಿದೆ, ನನಗೆ ಜಾಸ್ತಿ ಮತ ಬರಬೇಕಿತ್ತು, ಓಕೆ, ಮರು ಎಣಿಕೆಯಾಗಿ ಅಲ್ಲಿ ಅಂಚೆ ಮತಗಳ ಎಣಿಕೆ ಆದ ನಂತರ ಅಲ್ಲಿ ಗೊಂದಲ ಆಗಿದೆ, ಅಲ್ಲಿ ಟ್ಯಾಂಪರಿಂಗ್ ಆಗಿದೆ, ಅಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿದೆ ಅನ್ನುವಂಥ ಸಾಕ್ಷ್ಯ ಸಮೇತ ಎಲ್ಲವನ್ನು ಕೊಟ್ಟು ಸುಪ್ರೀಂ ಕೋರ್ಟ್ಗೆ ಕನ್ವಿನ್ಸ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಇದೀಗ ಅವರ ಮನವಿಗೆ ಕನ್ವಿನ್ಸ್ ಆಗಿ ಹೈಕೋರ್ಟ್ನ ಮಧ್ಯಂತರ ಆದೇಶವನ್ನು ತಡೆ ಹಿಡಿಯುವಂಥ ಆದೇಶ ಮಾಡಿ ಈ ಹಿಂದೆ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಬರಬೇಕು. ಜೊತೆಗೆ ನಾನು ತೀರ್ಪನ್ನು ಕೊಡುವ ತನಕ ರಾಜೇಗೌಡ ಅವರೇ MLA ಆಗಿ ಮುಂದುವರಿತಾರೆ ಎನ್ನುವಂಥ ತೀರ್ಪನ್ನು ಕೊಟ್ಟು ವಿಚಾರಣೆಯನ್ನು ಮೇ 29ಕ್ಕೆ ಮುಂದೂಡಿದೆ. ಜೊತೆಗೆ ಏನೇನಾಯಿತು ಎನ್ನುವಂಥ ಒಂದು ವಿವರಣೆಯನ್ನು ಕೇಳಿ ಚುನಾವಣಾ ಆಯೋಗ ಕೂಡ ನೋಟಿಸನ್ನು ಕೊಟ್ಟಿದೆ. ಈ ಹಂತವಾಗಿ ಇದೀಗ ಕಾಂಗ್ರೆಸ್ಸಿಗೆ ಗೆಲುವಾಗಿದೆ. ಶೃಂಗೇರಿ ಕ್ಷೇತ್ರದ ಒಂದು ಅಂಚೆ ಮತದ ಗೊಂದಲದಲ್ಲಿ ಈಗ ಗೆದ್ದು ಬೀಗದಂಥವರು ಕಾಂಗ್ರೆಸ್ನ ರಾಜೇಗೌಡ ಅವರು. ನಾನು ಆ ಒಂದು ಇಬ್ಬರ ಒಂದು ಲೆಕ್ಕಾಚಾರವನ್ನು ಹೇಳಿಬಿಡ್ತೇನೆ. ಕಾಂಗ್ರೆಸ್ನ ರಾಜೇಗೌಡ ಅವರಿಗೆ 59,171 ಮತ ಬಂದಿತ್ತು. ಎಲ್ಲ ಅಂಚೆ ಮತ ಎಲ್ಲ ಸೇರಿ ಟೋಟಲ್ ಆಗಿ ಬಂದಂಥ ಮತಗಳ ಸಂಖ್ಯೆಯನ್ನು 59,171 ಮತಗಳು ಬಂದಿದ್ವು ಕಾಂಗ್ರೆಸ್ನ ರಾಜೇಗೌಡ ಅವರಿಗೆ. ಬಿಜೆಪಿಯ ಜೀವರಾಜ್ ಅವರಿಗೆ 58,970 ಮತ ಬಂದು 201 ಮತಗಳ ಅಂತರದಿಂದ ರಾಜೇಗೌಡ ಅವರು ಗೆದ್ದು ಬೇಗಿದ್ರು. ಆದರೆ ಮರು ಎಣಿಕೆ ಆಗುತ್ತೆ. ಆ ಮರು ಎಣಿಕೆಯಲ್ಲಿ ಎಲ್ಲರೂ ಕೂಡ ಗೊಂದಲ ಕಾಣುತ್ತೆ ನೋಡಿ. ಆವಾಗ ಎಣಿಕೆ ಆವಾಗ ಏನಾಗುತ್ತೆ, ಸ್ವಲ್ಪ ಸ್ಪೀಡಾಗಿ ಎಣಿಕೆ ಮಾಡಿರ್ತಾರೆ, ಏನೇನೋ ಒಂದು ಹೆಚ್ಚು ಅಂದರೆ ಅಂಚೆ ಮತಗಳು ಅಡ್ರೆಸ್ಸಿಗೆ ಬಂದಿರುತ್ತೆ, ಅದು ಬೇರೆ ಬೇರೆ ಕಾರಣಗಳು ಇರುತ್ತೆ. ಅಂದರೆ ಡಿಸ್ಕ್ವಾಲಿಫೈ ಮಾಡಲಿಕ್ಕೆ, ಅಮಾನ್ಯ ಮಾಡಲಿಕ್ಕೆ, ಆಗ ಅಮಾನ್ಯವಾಗದಂಥ, ಆಗ ಅಪ್ರೂವಲ್ ಆದಂಥ ಮತಗಳು ಈಗ ರಾಜೇಗೌಡ ಅವರ ಪರವಾಗಿ ಬಂದಂಥ ಮತಗಳಲ್ಲಿ 255 ಮತಗಳು ಅಮಾನ್ಯವಾದವು. ಇದು ಗಮನಿಸಲೇಬೇಕಾದಂಥದ್ದು. ಯಾಕಂದರೆ ರಾಜೇಗೌಡ ಅವರಿಗೆ ಸುಮಾರು 500 ಅಥವಾ 400 ಓಟ್ ಬಂದಿತ್ತು, ಅಂಚೆ ಮತಗಳು ಬಂದಿತ್ತು, ಅಥವಾ 800-900 ಅಂಚೆ ಮತ ಬಂದಾಗ ಆ ಮತಗಳನ್ನು ಮರು ಎಣಿಕೆ ಮಾಡಿದಾಗ ಇಲ್ಲ, ಇದು ಸರಿ ಇಲ್ಲ, ತಪ್ಪಾಗಿದೆ ಎನ್ನುವಂಥ ಮಾತನ್ನು ಹೇಳಿ 255 ಅಂಚೆ ಮತಗಳನ್ನು ಅಮಾನ್ಯ ಮಾಡಲಾಯಿತು ಮರು ಎಣಿಕೆಯಲ್ಲಿ. ಓಕೆ, ಒಪ್ಕೊಳ್ಳುವ. ಆದರೆ ಜೀವರಾಜ್ ಅವರಿಗೆ ಬಂದಂಥ ಮತಗಳಲ್ಲಿ ಕೇವಲ 2 ಮತಗಳು ಅಮಾನ್ಯಗೊಂಡವು. ಇದು ಪ್ರತಿಯೊಬ್ಬರು ಕೂಡ ಸಂಶಯ ಬರುವಂಥ ವಿಚಾರ. ಓಕೆ, ಒಂದು 10 ಆಯಿತು, 100 ಆಯಿತು, ರಾಜೇಗೌಡ ಅವ್ರದ್ದು 250 ಆದರೆ ಜೀವರಾಜ್ ಅವ್ರದ್ದು ಕೂಡ 100 ಆಗಿದ್ದರೆ ಒಪ್ಪೋದಿತ್ತು. ಆದರೆ ರಾಜೇಗೌಡ ಅವರ 255 ಮತಗಳು ಅಮಾನ್ಯವಾಗುತ್ತೆ. ಮತ್ತೊಂದು ಕಡೆ ಜೀವರಾಜ್ ಅವರ 2 ಮತಗಳು ಮಾತ್ರ ಅಮಾನ್ಯವಾಗುತ್ತೆ. ಅದು ಒಂದು ದೊಡ್ಡ ಗೊಂದಲಕ್ಕೆ ಕಾರಣವಾಗುತ್ತೆ. ಹಾಗಾಗಿ 59,171 ಮತಗಳನ್ನ ಪಡೆದಿದ್ದಂಥ ರಾಜೇಗೌಡ ಅವರಿಗೆ 255 ಓಟುಗಳು ಮೈನಸ್ ಆಗುತ್ತೆ. ಹಾಗಾಗಿ ಅವರ ಒಟ್ಟು ಸಂಖ್ಯೆ 58,916 ಆಗುತ್ತೆ, ಒಟ್ಟು ಮತಗಳ ಸಂಖ್ಯೆ. ಜೀವರಾಜ್ ಅವರಿಗೆ 58,970 ಮತ ಬಂದಿರುತ್ತೆ. ಅಲ್ಲಿ ಮರು ಎಣಿಕೆಯಲ್ಲಿ 2 ಮತಗಳು ಅಮಾನ್ಯವಾದ ಕಾರಣಕ್ಕಾಗಿ ಅವರ ಒಟ್ಟು ಮತಗಳ ಸಂಖ್ಯೆ 58,916 ಆಗುತ್ತೆ. ಹಾಗಾಗಿ 2 ಡಿಫರೆನ್ಸ್ ನೋಡಿದಾಗ 52 ಮತಗಳು ಜಾಸ್ತಿ ಇರುತ್ತೆ ಜೀವರಾಜ್ ಅವರಿಗೆ.
ಹಾಗಾಗಿ ಜೀವರಾಜ್ ಅವರು ಮರು ಎಣಿಕೆಯಲ್ಲಿ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಗೆದ್ದು ಬೀಗ್ತಾರೆ ಮತ್ತು ಅದಾದ ನಂತರ ವಿಧಾನಸೌಧಕ್ಕೆ ಹೋಗಿ ಸ್ಪೀಕರ್ ಖಾದರ್ ಅವರಿಂದ MLA ಒಂದು ಪ್ರಮಾಣ ವಚನವನ್ನು ಕೂಡ ಬೋಧಿಸಿಕೊಂಡು ಬರ್ತಾರೆ. ಆದರೆ ಮತ್ತೊಂದು ಕಡೆ ಹಠ ಬಿಡದಂಥ ರಾಜೇಗೌಡರು ಸುಪ್ರೀಂ ಕೋರ್ಟ್ ಹೋಗಿರ್ತಾರೆ. ಸುಪ್ರೀಂ ಕೋರ್ಟಲ್ಲಿ ತನ್ನ ಪೂರಕವಾದ ಸಾಕ್ಷಿಗಳ ಜೊತೆಗೆ ಎಲ್ಲವನ್ನು ಕೂಡ ಕೋರ್ಟ್ಗೆ ಕನ್ವಿನ್ಸ್ ಮಾಡುವಲ್ಲಿ ಸಫಲರಾಗ್ತಾರೆ. ಕೋರ್ಟ್ ಕೂಡ ಕನ್ವಿನ್ಸ್ ಆಗುತ್ತೆ. ಕನ್ವಿನ್ಸ್ ಯಾವ ಮಟ್ಟಕ್ಕೆ ಆಗುತ್ತೆ ಅಂದರೆ ಹೈಕೋರ್ಟ್ ನೀಡಿದಂಥ ಮಧ್ಯಂತರ ತೀರ್ಪಿದೆಯಲ್ಲ, ಅಂದರೆ ನೀವು ಮರು ಎಣಿಕೆ ಮಾಡ್ಬೋದೇನೋ ತೀರ್ಪನ್ನು ಹೋಲ್ಡ್ ಮಾಡಿ ಆ ಮರು ಎಣಿಕೆಯ ಒಂದು ಮಾನ್ಯತೆ ಬೇಡ, ಈಗ ಹಳೆಯ ಸ್ಟೇಟಸ್ ಇದೆಯಲ್ಲ ಅಂದರೆ ರಾಜೇಗೌಡರು MLA ಮುಂದುವರಿಲಿ, ಮೇ 21ಕ್ಕೆ ವಿಚಾರಣೆ ಮಾಡ್ತೇವೆ, ಜೊತೆಗೆ ಆ ವಿಚಾರಣೆಗೆ ಮೊದಲು ಚುನಾವಣಾ ಆಯೋಗಕ್ಕೆ ನೋಟಿಸ್ ಕೊಟ್ಟು ಕೆಲವೊಂದು ಮಾಹಿತಿಯನ್ನು ಪಡ್ಕೊಂಡು ದಾಖಲಾತಿಯನ್ನು ಪಡ್ಕೊಂಡು ಮೇ 21ಕ್ಕೆ ಮತ್ತೊಮ್ಮೆ ವಿಚಾರಣೆ ನಡೆಸಿ ತನ್ನ ಫೈನಲ್ ಆದಂಥ ತೀರ್ಪು ಕೊಡುವಂಥ ಸಾಧ್ಯತೆ ಇದೆ. ಅಥವಾ ಮತ್ತೊಮ್ಮೆ ಎಣಿಕೆ ಆಗ್ಬೋದು ಅಥವಾ ಹಿಂದಿನದೇ ಮೇಂಟೈನ್ ಮಾಡ್ಬೋದು. ಜೊತೆಗೆ 52 ಮತಗಳ ಅಂತರದಿಂದ ಗೆದ್ದಲು ಜೀವರಾಜ್ ಅವರ ಆ ಎಲ್ಲ ಒಂದು ಮಾಹಿತಿಯನ್ನು ಪಡ್ಕೊಂಡು ತನ್ನ ಅಂತಿಮವಾದಂಥ ಒಂದು ತೀರ್ಪನ್ನು ಪ್ರಕಟ ಮಾಡಲಿದೆ. ಆ 21ರ ತನಕ ಇದೀಗ ರಾಜೇಗೌಡ ಅವರು MLA ಆಗಿ ಮುಂದುವರಿತಾರೆ. ನಾಳೆ ಅಥವಾ ನಾಡಿದ್ದು ಮತ್ತೆ ಅವರು ವಿಧಾನಸೌಧಕ್ಕೊಂದು ಪ್ರಮಾಣ ವಚನವನ್ನು ಕೂಡ ಪಡ್ಕೊಳ್ಬೋದು. ಅದಾದ ನಂತರ 21ರ ನಂತರ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡುತ್ತಲ್ಲ, ಅದಾದ ನಂತರ ಯಾರು ನಿಜವಾದ MLA ಅನ್ನು ಕೂಡ ಅರ್ಥ ಆಗುತ್ತೆ ಮತ್ತು ತಿಳಿದು ಬರುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.